ಸೇತುಬಂಧ ಕಾರ್ಯಕ್ರಮದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾವ ಥರ ಸಾಮರ್ಥ್ಯಗಳಿದ್ದಾವೆ ಕನ್ನಡದಲ್ಲಿ, ಆಮೇಲೆ ಈ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನು ಅನ್ನೋದನ್ನು ನೋಡೋಣ. ಆಲ್ರೆಡಿ ಹಿಂದಿಯಲ್ಲಿ SS ಅಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ದೀವಿ. ಸೊ ಇವತ್ತು ಕನ್ನಡದಲ್ಲಿ ಹಾಕ್ತಾ ಇದ್ದೀವಿ. ಸೊ ಯಾವೆಲ್ಲ 10ನೇ ತರಗತಿಯ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅನ್ನೋದನ್ನು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ನೀವು ನೋಡಬೇಕು, ನಿಮ್ಮ ಗೆಳೆಯರಿಗೂ ಕೂಡ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಶೇರ್ ಮಾಡಬೇಕು. ಸೊ ನೋಡೋ ಬುನಾದಿ ಸಾಮರ್ಥ್ಯಗಳು ಏನಿದ್ದಾವೆ ಅಂತ. ಸೊ ಫಸ್ಟ್ ಮೊದಲನೇದು ಬಂದುಬಿಟ್ಟು ಕನ್ನಡ ವರ್ಣಮಾಲೆಯಲ್ಲಿನ ಸ್ವರ, ವ್ಯಂಜನ, ಯೋಗವಾಹ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನು ಗುರುತಿಸುವರು. ಎರಡನೇ ಬುನಾದಿ ಸಾಮರ್ಥ್ಯ ಸಮನಾರ್ಥಕ, ಭಿನ್ನಾರ್ಥಕ, ವಿರುದ್ಧಾರ್ಥಕ ಪದಗಳನ್ನು ಬಳಸಿ ವಾಕ್ಯ ರಚನೆಗಳನ್ನು ಮಾಡೋರು. 3 ಓದಿದ ಅಥವಾ ಮಾತಿನಲ್ಲಿರುವ ಭಾಷಾ ಸ್ವರಭಾರ ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನು ಬರಹಕ್ಕೆ ಇಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋರು. 4 ವಿಭಕ್ತಿ, ಲಿಂಗ, ವಚನ, ಕಾಲ, ಸಂಧಿ, ಸಮಾಸಗಳನ್ನು ಕುರಿತಾದ ಪ್ರಶ್ನೆಗಳಿಗೆ ಉತ್ತರಿಸೋರು. 5 ನಾಮಪದ, ಸರ್ವನಾಮ, ದ್ವಿರುಕ್ತಿ, ಅನುಕರಣಾವ್ಯಯ, ಜೋಡು ನುಡಿಗಳನ್ನು ಗುರುತಿಸಿ ಬರೆಯುವರು. 6 ಸಾಹಿತ್ಯದಲ್ಲಿನ ದೇಶೀಯ, ಅನ್ಯದೇಶೀಯ ಪದಗಳನ್ನು ಪತ್ತೆ ಹಚ್ಚುವರು. 7 ವಾಕ್ಯಗಳಲ್ಲಿನ ತತ್ಸಮಗಳಿಗೆ ತದ್ಭವಗಳನ್ನು, ತತ್ಭವಗಳಿಗೆ ತತ್ಸಮಗಳನ್ನು ಗುರುತಿಸೋರು. 8 ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಗುರುತಿಸೋರು. 9 ಕೊಟ್ಟಿರೋ ಪದ್ಯದಲ್ಲಿನ ವಾಕ್ಯಗಳಲ್ಲಿನ ಪ್ರಾಸ, ಅಲಂಕಾರಗಳನ್ನು ಪತ್ತೆ ಹಚ್ಚೋರು. 10 ವಾಕ್ಯಗಳಲ್ಲಿನ ಪ್ರಭೇದಗಳು, ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ವಿಂಗಡಿಸುವರು. 11 ಕವಿತೆ, ಕಥೆ, ನಾಟಕ, ಪ್ರಬಂಧ, ಪ್ರಹಸನಗಳನ್ನು ಓದಿ ಅರ್ಥೈಸಿಕೊಳ್ತಾರೆ. 12 ಏಕೆ, ಹಾಗಾದರೆ ಇತ್ಯಾದಿ ಪ್ರಶ್ನೆಗಳಿಗೆ ಕಾರಣ ಸಹಿತ ಉತ್ತರಗಳನ್ನು ಬರೀತಾರೆ. 13 ಬರಹಗಳಲ್ಲಿ ಔಚಿತ್ಯಪೂರ್ಣ ನೀತಿ, ಗಾದೆ, ನುಡಿಗಟ್ಟು, ಪದಪುಂಜಗಳನ್ನು ಹಾಗೂ ಇತರ ವ್ಯಾಕರಣಾಂಶಗಳನ್ನು ಬಳಸಿ ಬರೆಯುವರು. 14 ನಾಣ್ಣುಡಿ, ಪದಪುಂಜ, ನುಡಿಗಟ್ಟು, ಸೌಮ್ಯೋಕ್ತಿಗಳನ್ನು ಬಳಸಿಕೊಂಡು ಮಾತನ್ನು ಕಲಾತ್ಮಕಗೊಳಿಸುವರು. 15 ಗಾದೆ ಮಾತುಗಳ ಅರ್ಥ ಗ್ರಹಿಸಿ ಸರಳ ಪ್ರಶ್ನೆಗಳಿಗೆ ಉತ್ತರಿಸೋರು. 16 ಪತ್ರ ಬರೆಯುವಾಗ ಗಮನಿಸಬೇಕಾದ ನಿಯಮಗಳನ್ನು ಪಾಲಿಸೋರು. 17 ತಾವು ಓದಿದ ಗದ್ಯದಲ್ಲಿನ ಪದಗಳಿಗೆ ಭಿನ್ನಾರ್ಥಗಳನ್ನು ತಿಳಿದು ಸೃಜನಾತ್ಮಕವಾಗಿ ಅಭಿವ್ಯಕ್ತಪಡಿಸುವರು. 18 ನೀಡಿದ ಗದ್ಯದಲ್ಲಿನ ವ್ಯಾಕರಣಾಂಶಗಳನ್ನು ಗುರುತಿಸೋರು. 19 ಪದ್ಯದ ವಿವಿಧ ಪ್ರಕಾರಗಳನ್ನು ಗುರುತಿಸೋರು. 20 ನೀಡಿರುವ ಕವಿತೆ, ಪದ್ಯವನ್ನು ಕ್ರಮಾನುಗತವಾಗಿ ಜೋಡಿಸುವರು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಇಷ್ಟು ಕನ್ನಡದಲ್ಲಿ ಈ ಪ್ರಶ್ನೆ ಪತ್ರಿಕೆಗೆ ಇರ್ತಕ್ಕಂಥ ಸಾಮರ್ಥ್ಯಗಳ ಪಟ್ಟಿಗಳನ್ನು ತೆಗೆದುಕೊಂಡಿದ್ದೀವಿ. ಇದೇ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವೇನು ಮಾಡಿದ್ದಾರೆ, ಸೊ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಹು ಆಯ್ಕೆ ಮಾದರಿಯಲ್ಲಿ ಅವರು ಏನು ಮಾಡಿದ್ದಾರೆ, ಸೆಟ್ ಮಾಡಿದ್ದಾರೆ. ಅಂದರೆ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆ ಆಯ್ಕೆಗಳಲ್ಲಿ ಸರ್ವಾಧಿಕ ಅಂದರೆ ಅತಿ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ತಾವುಗಳು ಬರೀಬೇಕು. ಮೊದಲ ಪ್ರಶ್ನೆ, ಇವುಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರದಿಂದ ಕೂಡಿದ ಪದ. 2 ರಾಧಾಕೃಷ್ಣನ್ ಅವರು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ಹೇಳಿದರು. ಈ ವಾಕ್ಯದಲ್ಲಿರುವ ವಿಶ್ವ ಪದದ ಸಮಾನಾರ್ಥಕ ಪದ. ಪ್ರಶ್ನೆ 3 ಪ್ರತಿ ಪ್ರಶ್ನೆ ಕೆಳಗಡೆ 4 ಆಯ್ಕೆಗಳಿದ್ದಾವೆ, ಸೂಕ್ತವಾದದ್ದನ್ನು ಬರೀಬೇಕು. 3ನೇ ಪ್ರಶ್ನೆ, ಸಮಸ್ತ ಸೇನೆಯು ತಲಕಾಡಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಈ ವಾಕ್ಯಕ್ಕೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿದಾಗ ಯಾವ ವಾಕ್ಯ ಬರ್ತದೆ? ಪ್ರಶ್ನೆ 4 ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ವಾಕ್ಯದಲ್ಲಿ ಕಲೆಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. 5 ಅಪ್ಪ ದುರ್ಜಯ, ಇಲ್ಲಿಗೇಕೆ ಬಂದೆ? ಈ ವಾಕ್ಯದಲ್ಲಿರುವ ದುರ್ಜಯ ಪದ ಏನು? ಪ್ರಶ್ನೆ 6 ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ವಾಕ್ಯದಲ್ಲಿರುವ ರೈಲು ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. 7 ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ, ಮೇಲು ಕೇಳು ಇಲ್ಲಿಲ್ಲ. ಈ ವಾಕ್ಯದಲ್ಲಿ ಧರ್ಮ ಪದದ ತದ್ಭವ ರೂಪ ಏನು? 8 ಕಳಿದ ಸಿಗುರಿನ ಕಬ್ಬಿನಂದದಿ, ಈ ಪದ್ಯದ ಸಾಲಿಗೆ ಪ್ರಸ್ತಾರ ಹಾಕಿದಾಗ ಸರಿಯಾದ ರೂಪ. 9 ತರುಣ ವನಹರಿನ ಯುಗಮಂ ತರಕ್ಷು ಪಿಡಿವಂತೆ,
ವಂಡಕರ್ಮಂ ಪಿಡಿದಂ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? 10. ಮೊದಲು ಚೌಕಿಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡುತ್ತಾರೆ ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಈ ಗದ್ಯ ಭಾಗ ಅರ್ಥೈಸಬೇಕು. ಈ ಗದ್ಯ ಭಾಗ ಅರ್ಥೈಸಿಕೊಂಡು 11 ಮತ್ತು 12 ಮತ್ತು 13 ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದನ್ನು ಆರಿಸಬೇಕು. ಏನಿತ್ತು ಗದ್ಯ ಭಾಗ ಅಂದರೆ, ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆಯನ್ನು ಕಲಿಯುವುದು ಇಷ್ಟವಿರಲಿಲ್ಲ. ದೇಸಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಓದು ಬರಹದ ಕಡೆಗೆ ವಾಲಿತು. ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. 11ನೇ ಪ್ರಶ್ನೆ, ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಹೆಚ್ಚು ಮನ್ನಣೆ ಇದ್ದದ್ದು. 12ನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ, ಏಕೆ? 13. ಈ ಗದ್ಯ ಭಾಗದಲ್ಲಿ ಓದು ಬರಹ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. 14. ತಾನ್ಸೇನ್ ಸಂಗೀತಕ್ಕೆ ಎಲ್ಲರೂ ತಲೆದೂಗುತ್ತಿದ್ದರು ಈ ವಾಕ್ಯದಲ್ಲಿ ತಲೆದೂಗು ಎಂಬ ನುಡಿಗಟ್ಟಿನ ಅರ್ಥ. 15. ಶಕ್ತಿಗಿಂತ ಯುಕ್ತಿ ಮೇಲೂ ಈ ಗಾದೆ ಮಾತಿನ ಅರ್ಥ. 16. ಕೌಟುಂಬಿಕ ಪತ್ರವನ್ನು ಬರೆಯುವ ವಿನ್ಯಾಸ ಕ್ರಮವಿದು. 17. ಕಾಡು ಪದದ ಭಿನ್ನಾರ್ಥಕ ಅಥವಾ ನಾನಾರ್ಥಕ ರೂಪಗಳು. 18. ಸಾರ ಸಜ್ಜನರ ಸಂಘವನ್ನು ಮಾಡುವುದು ವಾಕ್ಯದಲ್ಲಿ ಬಂದಿರುವ ಸಜ್ಜನ ಪದದ ವಿರುದ್ಧಾರ್ಥಕ ಪದವಿದು. 19ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಪದವ ರಚಿತವಾಗಿರುವ ಛಂದಸ್ಸು ಯಾವುದು? ಕಡೆ ಪ್ರಶ್ನೆ, 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಓದಿದ ಮರಳಿ ಮನೆಗೆ ಪದ್ಯದ ಸಾಲುಗಳ ಸರಿಯಾದ ಕ್ರಮ ಯಾವುದು ಅನ್ನೋದನ್ನು ತಾವು ಆರಿಸಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಇಷ್ಟು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ನಾವು ಪೋಸ್ಟನ್ನು ಮಾಡಿದ್ದೀವಿ. ಸೊ ಇದರ ಬೆನಿಫಿಟನ್ನು ತೊಗೋಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ಗಳನ್ನು ಮಾಡಲಿಕ್ಕೆ ಮರಿಬಾರ್ದು. ನಿಮ್ಮ SSLCಗಾಗಿ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ನಾವು ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ